ಗುರುಜಿ, ಹಾವಿನ ಕುರಿತು ಮಾತಾಡ್ತಿದ್ವಿ, ಜೊತೆಗೆ ಸಂಸ್ಕಾರಗಳ ವಿಭಾಗದಲ್ಲಿ ಕೂಡ ಏನೋ ಹೇಳ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ಹಾವನ್ನ ಹೊಡೆಯೋದು ಅಂದ್ರೆ ಮಹಾಪಾಪ ಅಂತ ಹೇಳ್ತಾರೆ, ನಾಗದೋಷ, ಕಟ್ಟಿಟ್ಟ ಬುತ್ತಿ ಅಂತ ಕೂಡ ಹೇಳ್ತಾರೆ. ಬಹಳ ವರ್ಷಗಳ ಹಿಂದೆ ಎಲ್ರಿಗೂ ಅಷ್ಟು ಅರಿವಿರ್ಲಿಲ್ಲ ಅನ್ಸುತ್ತೆ ಗುರುಜಿ ನಾಗದೋಷದ ಬಗ್ಗೆ. ಎಲ್ಲೋ ಹೊಡೆದು ಹಾಕಿರ್ತಾರೆ, ನಾವು ಪೂರ್ವಿಕರು ಹೊಡೆದು ಹಾಕಿದ್ರು ಆ ಶಾಪ ನಮಗ್ ತಟ್ಟತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವ್ ಹೇಳ್ತೀರಿ ನಾಗನನ್ನ ಏನಾದ್ರೂ ನಾವು ಹೊಡೆದು ಹಾಕಿದ್ರೆ ಏನಾಗತ್ತೆ ತಿಳಿಸ್ತೀನಿ ಅಂತ. ಖಂಡಿತ. ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಎಷ್ಟು ಶುಚಿರ್ಭೂತವಾಗಿರ್ತಕ್ಕಂಥ ದಿನ ಅಂದರೆ, ನೀವು ಈ ಪರಿಹಾರವನ್ನು ದಿವ್ಯ ಕೇಳಿದ ಹಾಗೆ ಸಾಕಷ್ಟು ಜನ ಪತ್ರಗಳು ಬರೆದು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಾಪ ಆಕೆ ಆ ಪ್ರಶ್ನೆಗಳೆಲ್ಲ ಯಾವತ್ತಾದರೂ ಕಲೆ ಹಾಕ್ಕೊಂಡು ಇಂಥ ಸಮಯಕ್ಕೆ ಕೇಳಿದ್ರೆ ಉತ್ತಮ ಅಂತ ಆ ಪ್ರಶ್ನೆಯನ್ನು ಪಾಪ ಅವಳು ಕೇಳ್ತಾಳೆ. ಇಂಥ ಒಂದು ಸಮಯಕ್ಕೆ ನಿಮಗೆಲ್ಲ ಉತ್ತರವನ್ನು ಕೊಡೋಕ್ಕೆ ನಾವಿರೋದು ಅಲ್ವೇ? ಇದೇ ಬೃಹತ್ ಬ್ರಹ್ಮಾಂಡ ಲೋಕ. ಈ ಲೋಕದಲ್ಲಿ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ನಡೀತಕ್ಕಂಥ ವಿಚಾರಗಳು ಸಾಕಷ್ಟು ನಡೀತಾನೇ ಇರುತ್ತೆ. ಎಷ್ಟೋ ಜನಕ್ಕೆ ಹೇಳಬೇಕಾದ್ರೆ ಕೇಳಬೇಕು, ಕೇಳದಿದ್ದಾಗ ಏನು ಮಾಡ್ತೀರಾ? ಬುದ್ಧುಂಟೆ ಬೂತಿನೋ ಲೇకపోతే ಗೊತ್ತಾ ಇದೆಯಲ್ಲ, ಆ ಪರಿವರ್ತನೆ ನೀವು ಮಾಡ್ಕೊತಾ ಇರಬೇಕು. ಜೀವನದಲ್ಲೂ ಹಾಗೆ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಅಷ್ಟಮಿ. ಏನು ಅಷ್ಟಮಿ ಗೊತ್ತಾ? ಸ್ಪೆಷಲ್ ಅಷ್ಟಮಿ. ಕೆಲವರಿಗೆ ಹೇಳ್ತೀನಿ ನಾನು, ಕಾಳಭೈರವ ಅಷ್ಟಮಿ ಬಹಳ ಮುಖ್ಯ. ಕಾಲಾಯ ತಸ್ಮೈ ನಮಃ ಅಂತ ಕಾಳಭೈರವನ ಪೂಜೆ ಮಾಡಿ ಅಷ್ಟಮಿ ದಿವಸ ಭಾಳ ವಿಶೇಷ. ಆದರೆ ಇವತ್ತು ದೂರ್ವಾಷ್ಟಮಿ. ದೂರ್ವಾಷ್ಟಮಿ ಅಂದರೆ ದೂರ್ವ ಅನುಗ್ರಹ ಅನ್ನೋದು ಗರ್ಕೆ ಹುಲ್ಲು. ಗರ್ಕೆ ಹುಲ್ಲು ಯಾವತ್ತೂ ನಾವು ಹಾಕಿದ್ರೆ ಬರಲ್ಲ, ತನಗೆ ತಾನಾಗೇ ಹುಟ್ಟಬೇಕು. ಈ ಗರ್ಕೆ ಹುಲ್ಲಿಗೆ ಇವತ್ತು ಸಂಸ್ಕಾರದಲ್ಲೂ ಅದನ್ನೇ ಹೇಳ್ತಾ ಇರೋದು. ಹುತ್ತದ ಹತ್ರ ತನಗೆ ತಾನಾಗೆ ಬೆಳೆದಿರತಕ್ಕಂಥದ್ದು, ಅರಳಿ ಕಟ್ಟಕ್ಕೆ ತನಗೆ ತಾನಾಗೆ ಬಂದಿರತಕ್ಕಂಥದ್ದು, ಅಥವಾ ವಿಶೇಷವಾಗಿರ್ತಕ್ಕಂಥ ಹಳೆ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡದೇ ಇರೋದು, ಜೀರ್ಣದ್ವಾರ ಆಗದೇ ಇದ್ದಾಗ ಅಂಥ ಸ್ಥಳದಲ್ಲಿ ಗರ್ಕೆ ಹುಲ್ಲು ಬೆಳೆದಿರುತ್ತೆ. ಕೆಲವು ಜಾಗದಲ್ಲಿ ಎಲ್ಲೋ ಗರ್ಕೆ ಹುಲ್ಲು ಬೆಳೆದಿದ್ದಾಗ ಕೆಲವರು ಏನು ಮಾಡ್ತಾರೆ? ಮಲಮೂತ್ರ ವಿಸರ್ಜನೆನ ಮಾಡಿರ್ತಾರೆ. ಇಂಥದ್ದೆಲ್ಲ ಮಾಡಿರೋ ಜಾಗದಲ್ಲಿ ದಯವಿಟ್ಟು ತಂದು ದೇವರುಗಳಿಗೆ ಹಾಕಬೇಡ್ರಪ್ಪ, ಇನ್ನಷ್ಟು ದೋಷ ಕಟ್ಕೊತೀರಾ. ಖಂಡಿತ. ದೂರ್ವ ಅನ್ನೋದು ಗಣಪತಿಗೆ ತುಂಬ ಪ್ರಿಯ. ಹೇಳಿದ್ರೆ ಗಣಪತಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ಆ ದೂರ್ವ ಅಷ್ಟಮಿ ಅನ್ನೋದು ಇವತ್ತು ದೂರ್ವ ಪೂಜೆ ಮಾಡಬೇಕು. ಹೇಗೆ ಅಂದರೆ ಕಿತ್ಕೊಂಡು ಬಂದು ದೇವ್ರಿಗೆ ಇಡೋದಲ್ಲ, ಇವತ್ತು ಅವನು ಎಲ್ಲಿ ಹುಟ್ಟಿರ್ತಾನೋ ದೂರ್ವ, ಆ ವಿಶೇಷವಾಗಿ ಆ ಜಾಗಗಳನ್ನ ಹುಡ್ಕೊಂಡು ಹೋಗ್ಬೇಕಂತೆ. ಆ ಬುಡದ ಸಮೇತ ತನಗೆ ತಾನಾಗೆ ಬಂದಿರ್ತಾನೆ. ಹುತ್ತ ಜ್ಞಾಪಕ ಇಟ್ಕೊಳ್ಳಿ, ಹಳೇ ಹಾಳು ಮಂಟಪಗಳು ಅಂದರೆ ದೇವಸ್ಥಾನದ ಹಳೇ ಹಾಳು ಮಂಟಪಗಳು, ಅಥವಾ ಯಾವ ಕಾಲಕ್ಕೂ ಕಲ್ಯಾಣಿ ಕಟ್ಟೆಗಳ ಹತ್ರ, ಕಲ್ಯಾಣಿ ಅಂದರೆ ನೀರಿನಲ್ಲಿರುತ್ತೆ ಕಲ್ಯಾಣಿ, ದೇವಸ್ಥಾನದ ಕಲ್ಯಾಣಿ, ಆ ಸ್ಥಳದಲ್ಲಿ ಹುಟ್ಟಿದ್ದರೆ, ಅಥವಾ ಯಾವ ಕಾಲಕ್ಕೂ ಅರಳಿ ಕಟ್ಟೆ ಅಂತ ಸ್ಥಳದಲ್ಲಿ, ಇಲ್ಲ ಇವರು ನಾಗಮುನೀಶ್ವರ ಅಂತ ಕೇಳಿದ್ರೆ ಆ ಆಲದ ಮರದ ಪಕ್ಕದಲ್ಲಿ ಹುಟ್ಟಿದ ಪಕ್ಷದಲ್ಲಿ, ಅಂದರೆ ಇಂಥ ಒಂದು ದೈವ ತತ್ವದಲ್ಲಿ ಹುಟ್ಟಿರತಕ್ಕಂಥ ಯಾವುದಾದ್ರೂ ದೂರ್ವಗಳು ತನಗೆ ತಾನಾಗೇ ಬಂದಿರೋ ಸ್ಥಳಕ್ಕೆ, ಆ ಬುಡಕ್ಕೆ ಇವತ್ತು ಹೋಗಿ ಸಾಯಂಕಾಲದಲ್ಲಿ ಪೂಜೆ ಮಾಡಬೇಕು. ಇದನ್ನು ಯಾರ ಕೈಯಲ್ಲಿ ಪೂಜೆ ಮಾಡಿಸೋ? ಸಾಕ್ಷಾತ್ ಬ್ರಹ್ಮಚಾರಿಗಳ ಸ್ವರೂಪ. ಅಂದರೆ ಮದುವೆಗಳಾಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು, ಮದುವೆಗಳಾಗದೇ ಇರತಕ್ಕಂಥ ಗಂಡು ಮಕ್ಕಳು ಹೋಗಿ ಇದನ್ನು ಪೂಜೆ ಮಾಡಬೇಕು. ಇದು ನಮ್ಮ ಸಂಸ್ಕಾರ. ಮಾಡಿದ್ರೆ ಮದುವೆ ಮಾಡ್ಕೊಳ್ದೇ ಹುಡುಗರು ಇರ್ತಾರಲ್ಲ, ಅಕಸ್ಮಾತ್ ಅವ್ರು ಹೆಂಡ್ತಿರೋ ನಾಳೆ ಒಳ್ಳೆಯವ್ರಾಗ್ತಾರೋ ಕೆಟ್ಟವ್ರು ಸಿಗ್ತಾರೋ ದೇವರೇ ಬಲ್ಲ. ಅವ್ನು ಲವ್ ಮಾಡ್ಕೊತಾನೋ, ಲವ್ ಮಾಡದೆ ಕಟ್ಕೊತಾನೋ, ಅರೇಂಜ್ ಮ್ಯಾರೇಜೇ ಮಾಡ್ಕೊತಾನೋ ದೇವರೇ ಬಲ್ಲ. ಹುಡುಗಿರು ಅಷ್ಟೇ, ಓಡ್ ಹೋಗಿ ಕಟ್ಕೊತಾರೋ, ಓಡ್ ಹೋಗದೆ ಕಟ್ಕೊತಾರೋ ದೇವರೇ ಬಲ್ಲ. ಲವ್ ಮಾಡಿ ಕಟ್ಕೊತಾರೋ, ಲವ್ ಮಾಡದೆ ಕಟ್ಕೊತಾರೋ ದೇವರೇ ಬಲ್ಲ. ಆದರೆ ಈ ದೋಷಗಳೆಲ್ಲ ಬರುತ್ತೆ ಬರಲ್ಲ ಅನ್ನೋ ಎಕ್ಸ್ಪೆಕ್ಟೇಷನ್ ನಿಮಗಿರುತ್ತೆ, ಇರಲ್ಲ ಗೊತ್ತಿಲ್ಲ. ಶಾಸ್ತ್ರದವರು, ಸಂಪ್ರದಾಯದವರು ಅವ್ರು ಇವರು ಕೇಳ್ತೀನಿ, ಅದಕ್ಕೆ ಮೊದಲಿಂದ ಬಡ್ಕೊಳ್ಳೋದು. ಎಷ್ಟು ಸಲ ಹೇಳ್ತೀನಿ, ಇವತ್ತು ಅದನ್ನೇ ಹೇಳ್ತೀನಿ. ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಅವನ ಹಣೆ ಬರಕ್ಕೆ ಅವನೇನೋ ಹೊಟ್ಟೆ ಪಾಡಿಗೆ ಅವ್ನು ಮಾಡ್ಕೊತಾನೆ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಅವನ ಹಣೆ ಬರ ಅವನಿಗೆ ಗೊತ್ತಿಲ್ಲ, ಬೇರೆಯವ್ರ ಕಥೆ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಜೀವನವೆಲ್ಲ ಬಿಟ್ಟುಬಿಟ್ಟು ನೀವು ದೇವರ ನಂಬಿಕೆ ಒಂದಿಟ್ಕೊಂಡ್ರೆ ಇಡೀ ಜೀವಮಾನದಲ್ಲಿ ಪರಿವರ್ತನೆ. ಯಾವಾಗ ನಮ್ಮ ಸಂಸ್ಕಾರಗಳು ಒಳ್ಳೆ ದಿನಗಳು ಬಂದಾಗ, ಆ ವಿಶೇಷವಾಗಿರ್ತಕ್ಕಂಥ ಸೋಮವಾರ, ಇವತ್ತೇ ವಿಶೇಷವಾಗಿ ಅಷ್ಟಮಿ ಬಂದಾಗ, ಆ ದೂರ್ವ ಮಹರ್ಷಿಯಾಗಿರ್ತಕ್ಕಂಥ ದೂರ್ವ ಗಣಪತಿಗೋಸ್ಕರ ಹುಟ್ಟಿರೋ ಸ್ಥಳಕ್ಕೆ ಹೋಗಿ ಮಕ್ಕಳ ಹತ್ರ, ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ದೊಡ್ಡ ಮಕ್ಕಳಿಗೆ ಒಳ್ಳೆ ಕೆಲಸದಿಂದ ಹಿಡಿದು, ಅಥವಾ ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಯಾರಾದರೂ ಇದ್ದರೆ, ಮದುವೆ ಆಗಿರ್ತಕ್ಕಂಥ ಹುಡುಗರು ಅಕಸ್ಮಾತ್ ಲವ್ ಮಾಡಿ ಯಾರನ್ನಾದ್ರೂ ಹೆಣ್ಣು ಮಕ್ಕಳು ಕೆಡಿಸ್ಬಿಟ್ಟಿದ್ರೆ ದೇವ್ರಿಗೆ ಗೊತ್ತು. ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಆ ಥರ ಹುಡುಗರು ಏನಾದರೂ ಇದ್ದರೆ, ನಿಮ್ಮ ತಾಯಿಂದ್ರೆ ಏನಾದರೂ, ಇವತ್ತು ನಾನು ಹೇಳ್ತೀನಿ ಸಂಸ್ಕಾರದಲ್ಲಿ, ಹುಡುಗರು ಯಾರಾದರೂ ಹುಡುಗಿರನ್ನ ಹಾಳು ಮಾಡಿರೋದು ಹೆಂಗೆ ಕಂಡುಹಿಡಬೇಕು ಅಂದರೆ, ಇವತ್ತೊಂದು ಒಳ್ಳೆ ಅವಕಾಶ ನೋಡಿ. ಹುಡುಗರನ್ನ ಮೆತ್ತಗೆ ಕರ್ಕೊಂಡು ಹೋಗಿ, ಯಾವ ನನ್ನ ಮಕ್ಕಳಿಗೂ ಹೇಳಬೇಡಿ, ಮೆತ್ತಗೆ ಕರ್ಕೊಂಡು ಹೋಗಿ ಅರ್ಶಿನ ಕುಂಕುಮ ಪೂಜೆ ಮಾಡಿಸಿ. ಇಷ್ಟೇ, ಅಕ್ಷತೆ ಹಾಕಿ ಒಂದು ನಮಸ್ಕಾರ ಬೇಡ ಅನ್ನಿ, ಬಲವಂತ ಮಾಡಿಸಿ. ಆ ನನ್ನ ಮಕ್ಕಳು ಮನೆಗೆ ವಾಪಸ್ ಬರಲಿ ನೋಡಿ. ಹುಡುಗಿರನ್ನ ಹಾಳು ಮಾಡಿರ್ತಾರಲ್ಲ, ಮನೆಗೆ ಬಂದ ರಾತ್ರಿ ತಾಂಡವ ಆಡ್ತಾರೆ, ನಿದ್ದೆಲಿ ಬಿಡಲ್ಲ ಅನ್ನೋ ದೂರ್ವ ಮಹಾಗಣಪತಿ. ಏನೇನು ಆಟ ಆಡಿಸ್ತಾನೆ ಅಂದರೆ ಭೂತಗಳನ್ನೆಲ್ಲ ಕಳಿಸ್ತಾನೆ. ನನ್ನ ಮಗನ ಎದ್ದಾಳ ಮೇಲಕ್ಕೆ ಮೋಸ ಮಾಡಿದ್ಯಾ ಹುಡುಗಿಗೆ, ಮಾಡ್ತೀನಿ ನೋಡಿ ಸರಿಯಾಗಿ ಅಂತ ಹೇಳಿ ಅವನು ಆಟ ಆಡಿಸ್ತಾರೆ. ಚರ್ಮ ವ್ಯಾಧಿ ನೆಕ್ಸ್ಟ್ ಡೇ ಶುರುವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಎಲ್ಲೋ ಮಾರ್ಕ್ ಶುರುವಾಗುತ್ತೆ, ಸ್ವಲ್ಪ ಮಟ್ಟಿಗೆ ಚರ್ಮ ಸಿಗುತ್ತೆ, ಅದರಲ್ಲಿ ಶೆಕೆ ಶುರುವಾಗುತ್ತೆ, ದೇಹದಲ್ಲೇ ಶೆಕೆ ಶುರುವಾಗುತ್ತೆ, ಕಣ್ಣಿನ ಕಾಂತಿ ಕಮ್ಮಿ ಆಗುತ್ತೆ, ಅಲ್ಲಿಗೆ ನೋವು ಗೊತ್ತಾಗುತ್ತೆ. ಅಂದರೆ ಇದನ್ನು ತಾಯಾದವಳು ಕಂಡು ಹಿಡಿಬೇಕು ಅಂದರೆ ನೀವೆಲ್ಲ ಹೆಣ್ಣು ಮಕ್ಕಳು ಏನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬನಿಗೂ ಅಕ್ಕ ಪಕ್ಕ ಎಲ್ಲರನ್ನು ಕರೆದು ಇದನ್ನು ಹೇಳಬೇಕು, ನೀವು ಮಾಡಿಸ್ಬೇಕು. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು
ಹುಟ್ಗುಣ ಸುಟ್ಟರು ಹೋಗಲ್ಲ, ಮೇಲ್ಗಡೆ ಹೋಗಿ ಸಿಂಹಾಸನ ಕೂತ್ಕೊಂಡು ಇಲ್ಲ ನಾನು ತೊಟ್ಟಿ ಹತ್ರನೇ ಹೋಗ್ತೀನಿ ಅಂತ ಬಿದ್ದರೆ ಸಾಯಿ ಹೋಗು. ಆದರೆ ವ್ಯವಸ್ಥೆ ಅವ್ಯವಸ್ಥೆ ಆಗ್ಕೂಡ್ದು. ಅದಕ್ಕೆ ಇವತ್ತು ಸಂಸ್ಕಾರದಲ್ಲಿ ಗಂಡು ಮಕ್ಕಳು ಒಳ್ಳೆಯವರೋ ಕೆಟ್ಟವರು, ತುಂಬ ಒಳ್ಳೆಯ ಮಣ್ಣಾಗ್ಲಿರ್ತಾರೆ. ಏನು ಅಂದರೆ ಮನೇಲಿ ಕೂತಿರ್ತಾರೆ, ಏನು ಒಳ್ಳೆಯವನು ಗೊತ್ತಾ ಶಾರದಮ್ಮ ನಮ್ಮ ಮಗ, ಹಿಮಾ ಪಠಾನಲ್ಲ, ಹೊರಗಡೆ ಎಲ್ಲಿ ತಲೆ ಎತ್ತು ನೋಡಲ್ಲ ಒಂದು ಹುಡುಗಿನ ಅಂತಾನೆ, ಅಂಥವನ್ನೇ ಫಸ್ಟ್ ಲವ್ ಮಾಡ್ಕೊಳ್ಳೋದು. ಯಾರು ನಂಬಬಾರ್ದು ಅನ್ನೋದು ಇದಕ್ಕೆ. ಅಂಥ ಒಂದು ವಿಶೇಷತೆ ಭಾಳ ಚೆನ್ನಾಗಿ ನಡೆಯೋದು ಇಂಥ ವ್ಯವಸ್ಥೆ. ಅದಕ್ಕೆ ನೀವು ಹೇಳಿ ಆ ದೂರ್ವ ಗಣಪತಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಒಂದು ಸಾಷ್ಟಾಂಗ ನಮಸ್ಕಾರ ಇಷ್ಟೇ. ನೀವು ಹೋಗಿ ನಮಸ್ಕಾರ ಮಾಡ್ಕೊಂಬರಿ, ಒಳ್ಳೆ ಕೈಂಕರ್ಯ ಕೀಳಬಾರ್ದು. ಆ ಬುಡಕ್ಕೆ ನಮಸ್ಕಾರ ಮಾಡಬೇಕು. ಅಲ್ಲಿ ದೂರ ಮುನಿಗಳು ವಾಸವಾಗಿರ್ತಾರೆ. ಯಾವ್ಯಾವ ಸ್ಥಳ ಹೇಳಿದ್ದೀನಲ್ಲ ಮತ್ತೊಂದು ಸ್ವಲ್ಪ ಮೆಲ್ಕೆ ಹಾಕ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಕಲ್ಯಾಣಿ ಕಟ್ಟೆಗಳ ಹತ್ರ, ಅರಳಿ ಕಟ್ಟೆ ಹತ್ರ, ಆಲ್ದ ಮರದ ಹತ್ರ, ಹಳೆ ಹುತ್ತದ ಹತ್ರ, ಯಾವುದಾದ್ರು ನೀರಿನ ಕಟ್ಟೆ ಹತ್ರ, ಹಳೆ ದೇವಸ್ಥಾನದ ಆಲಯ ಹತ್ರ, ಸುತ್ತಮುತ್ತಲು ಯಾರು ತುಳಿದೇ ಇರೋ ಜಾಗ, ಯಾರು ಹೋಗದೇ ಇರ್ತಕ್ಕಂಥ ಮಲಮೂತ್ರ ವಿಸರ್ಜನೆ ಮಾಡದೇ ಇರೋ ಜಾಗಗಳು, ಇಂಥ ಸ್ಥಳದಿದ್ದರೆ ಹುಡ್ಕೊಂಡು ಹೋಗಿ ಇವತ್ತು ಸಂಸ್ಕಾರದಲ್ಲಿ ಪೂಜೆ ಮಾಡಿಸ್ಬೇಕು. ಬ್ರಹ್ಮಚಾರಿಗಳು, ಮದುವೆ ಆಗದೇ ಇರ್ತಕ್ಕಂಥ ಹುಡುಗರು, ಮದುವೆ ಆಗದೇ ಇರೋ ಹುಡುಗಿರು, ಜೀವನದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರಿಗೂ ಒಂದೇ ಸಂಸ್ಕಾರ, ಒಂದೇ ನಿಯಮ, ಒಂದೇ ನಿಷ್ಠೆ. ಅದು ಈ ಬ್ರಹ್ಮಾಂಡ ಲೋಕದಲ್ಲಿ ಮಾತ್ರ ಸಾಧ್ಯ. ಬೇರೆಯವರೆಲ್ಲ ಸುಮ್ಮನೆ ತೂಕಕ್ಕೆ ತಕ್ಕಡಿಗೆ ನೀನು ಚೆನ್ನ ಅಂತ ಹೊಗಳಿಡ್ತಾರೆ. ನಮ್ಗೆ ಅದೆಲ್ಲ ಆಗೋದಿಲ್ಲ, ಎಲ್ಲ ಒಂದೇ. ಅಂಥ ಒಂದು ಪರಿಸ್ಥಿತಿ ಪ್ರತಿಯೊಬ್ಬರಲ್ಲೂ ಆಗಲಿ. ನಮ್ಮ ಸಂಸ್ಕಾರ ಹೀಗೆ ಉಳಿಸ್ಕೊಂಡು ಹೋಗೋಣ. ಏನೇ ಇದ್ರೂ ಮಧ್ಯದಲ್ಲಿ ಜ್ಞಾಪಿಸ್ತೀನಿ, ಲೋಕ ಕಲ್ಯಾಣಾರ್ಥವಾಗಿ ನಾವು ನೀವು ಪ್ರತಿನಿತ್ಯ ಪ್ರತಿ ಕ್ಷಣ ಹೇಳ್ತಾ ಇರಬೇಕಾದ್ರು ಏನು ಹೇಳ್ತಿರಲ್ಲ ಹೇಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ ಹೇಳ್ತಾ ಇದ್ರಿ ಇವತ್ತು ದೂರ್ವ ಅಷ್ಟಮಿ ಅಂತ, ಹಾಗಾಗಿ ಅದರ ಪ್ರಯುಕ್ತ ತಾಯಂದಿರು ಹೇಗೆ ಅವರ ಮಕ್ಕಳನ್ನ ಕರ್ಕೊಂಡು ಹೋಗಿ ಪೂಜೆಯನ್ನ ಸಲ್ಲಿಸಬೇಕು, ಜೊತೆಗೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ ತಿಳ್ಕೋಬಹುದು ವಿಭಿನ್ನ ರೀತಿಯಲ್ಲಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಮತ್ತೆ ನಾಳೆ ಸರಿಯಾಗಿ ನಾವು ಹಾಜರಿರ್ತೀವಿ 9 ಗಂಟೆಗೆ ನಿಮ್ಮ ನೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ ಬರ್ತೀವಿ ನಿಮ್ಮ ಪಣಿಯೊಂದಿಗೆ. ನಮಸ್ಕಾರ.